ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನು ಹೇಳ್ದಾಗೆ ನೀನು ದೀಪಿಕಾನ ಪ್ರೀತಿ ಮಾಡೋದಕ್ಕಿಂತ ಹೆಚ್ಚು ಅವಳೇ ನಿನ್ನ ಪ್ರೀತಿಸ್ತಾಳಲ್ವಾ? ಹಾಗಿದ್ಮೇಲೆ ಅವಳು ನಿನ್ನ ಬಿಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಅವಳು ಇದನ್ನ ಒಪ್ಪಿಲ್ಲ ಅಂದರೆ ನಾನಿದ್ದೀನಲ್ಲ, ನಿನ್ನ ಮದುವೆ ದೀಪಿಕಾ ಜೊತೆ ನಾನು ಮಾಡಿಸ್ತೀನಿ. ನಿನ್ಗೆ ಆಫೀಸಲ್ಲಿ ನಾನು ಮಾಡಿರೋ ಪ್ರಾಮಿಸ್ ನೆನಪಿದೆ ಅಲ್ವಾ? ಅವ್ರು ಯಾವುದೇ ಬಿಹೇವಿಯರು ನಿನ್ನ ಲೈಫಲ್ಲಿ ಯಾವುದೇ ಪರಿಣಾಮ ಬೀಳ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಅಣ್ಣ ತಮ್ಮಂಗೆ ಮಾಡ್ತಿರೋ ಪ್ರಾಮಿಸ್ ಅಲ್ಲ, ಅಮ್ಮ ಮಗನ ಮಾಡ್ತಿರೋ ಪ್ರಾಮಿಸ್ ಅನ್ಕೋ. ಹಾಗಿದ್ಮೇಲೆ ಟೆನ್ಷನ್ ಯಾಕೆ ತಗೋತೀಯ? ನಾನಿದ್ದೀನಲ್ಲ. ಹೋಗು, ಫ್ರೆಶ್ ಅಪ್ ಆಗು, ಬ್ರೇಕ್ಫಾಸ್ಟ್ ಇಲ್ಲೇ ಕಳಿಸ್ತೀನಿ. ಆಮೇಲೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗು. ಹೋಗು. ಸಮಾಧಾನ ಆಗಿರ್ಬೇಕಲ್ಲ? ಅದೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ನಿಮಗೆ 24 ಗಂಟೆ ಟೈಮ್ ಕೊಡ್ತೀನಿ. ಅದ್ರೊಳಗೆ ಎಲ್ಲಾನು ಸರಿ ಮಾಡಿಲ್ಲ ಅಂದ್ರೆ ನಾನೇ ಆಕ್ಷನ್ ತಗೋಬೇಕಾಗತ್ತೆ. ಸದ್ಯ ಆ ಮುತ್ಕ ಮತ್ತೆ ಸಿರಿ ಇಬ್ರು ಇಲ್ಲ ಅಂದ್ರೆ ನಾನು ಅನ್ಕೊಂಡಿದ್ದ ವಿಷಯ ಮಾತಾಡಕ್ಕೆ ಇದೇ ರೈಟ್ ಟೈಮ್. ಮೇಡಮ್, ಇವತ್ತು ಅಡುಗೆಗೆ ಏನು ಮಾಡಲಿ? ಏನಾದರೂ ಸಿಂಪಲಾಗಿ ಮಾಡಿದ್ರೆ ಸಾಕು. ಊಟ ಮಾಡೋದಕ್ಕೆ ಯಾರಿಗೂ ಮನಸ್ಸಿಲ್ಲ. ಅರೆ ಮಾಧವ್ ಅವರು, ಅಲ್ಲಲ್ಲ ಬೀಗ್ರೆ, ಬನ್ನಿ 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 ಒಳಗಡೆ ಬನ್ನಿ ಪ್ಲೀಸ್. ಮೊದಲೇ ಸಲ ನಮ್ಮ ಮನೆಗೆ ಬರ್ತಾ ಇದ್ದೀರಾ, ಕೂತ್ಕೊಳ್ಳಿ. ನೀವು ಬರೋದು ಮುಂಚೆನೇ ಗೊತ್ತಿದ್ದಿದ್ರೆ ನನ್ನ ಕಿಟ್ಟಿ ಫ್ರೆಂಡ್ಸ್ ಎಲ್ರಿಗೂ ಹೇಳ್ತಿದ್ದೆ. ಅವರೆಲ್ಲ ನಿಮ್ಮ ದೊಡ್ಡ ಫ್ಯಾನ್ಸ್ ಗೊತ್ತಾ? ಅಯ್ಯೋ ನಿಂತೇ ಇದ್ದೀರಲ್ಲ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಅನುಜ ಅವರೇ. ಜನಾರ್ದನ್ ಅವ್ರು ಬರ್ತಾರೆ, ಅದಕ್ಕೆ ಮುಂಚೆ ನೀವೇನು ತಗೋತೀರಾ? ಸರೋಜಾ? ಇಲ್ಲ ಏನು ಬೇಡ. ನಿನ್ನೆ ನಡೆದಿದ್ದರ ಬಗ್ಗೆ ಜನಾರ್ದನ್ ಹತ್ರ ಮಾತಾಡೋಣ ಅಂತ ಬಂದೆ. ಮಾಧವ್ ಅವರೇ,
ಅವ್ರು ಹಾಗೆ ಮಾತಾಡಿದ್ರ ಬಗ್ಗೆ ನನಗೂ ರೀ ಬೀಗರು ಬಂದಿದ್ದಾರೆ, ಬಂದು ಮಾತಾಡಿ. ನಾನು ಅವನ ಜೊತೆ ಮಾತಾಡಕ್ಕೆ ರೆಡಿ ಇದ್ದೀನಿ ಅಂತ ಯಾರು ಹೇಳಿದ್ದು? ನಂದಿನಿ, ಅಯ್ಯೋ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಾನಿಲ್ಲಿ ಜಗಳ ಮಾಡಕ್ಕೆ ಬಂದಿಲ್ಲ. ಇನ್ಫ್ಯಾಕ್ಟ್ ನನಗೆ ಜಗಳ ಮಾಡೋಷ್ಟೆಲ್ಲ ಟೈಮೂ ಇಲ್ಲ ಬಿಡಿ. ನಿಮಗೆ ಗೊತ್ತಿದೆಯೋ ಇಲ್ವೋ, ನಾನು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂತಂದರೆ ಬ್ಯೂಟಿ ಪ್ರಾಡಕ್ಟ್ಸ್ನ ಸೇಲ್ ಮಾಡೋದು. ಓ, ಮೇಕಪ್ ಪ್ರಾಡಕ್ಟ್ಸ್ ಅಂದರೆ ಏನಂತ ಯೋಚನೆ ಮಾಡ್ತಿದ್ದೀರಾ? ಇದೆ ಲಿಪ್ಸ್ಟಿಕ್ಸು, ಐಲೈನರು, ಮಸ್ಕಾರಾ, ಫೌಂಡೇಶನು ಇದನ್ನೆಲ್ಲ ಸೇಲ್ ಮಾಡೋದು. ಈ ಮೇಕಪ್ ಮಾಡ್ಕೊಳ್ಳೋರೆಲ್ಲ ಯೂಸ್ ಮಾಡ್ತಾರಲ್ವಾ, ಅದು. ಈ ಕೆಲಸದಲ್ಲಿ ಒಂದೇ ತಿಂಗಳಲ್ಲಿ ಡಬಲ್ ಲಾಭ ಬರುತ್ತೆ ಗೊತ್ತಾ? ಅದು ಅಲ್ಲದೆ ದೊಡ್ಡ ದೊಡ್ಡ ಮನುಷ್ಯರನ್ನ ಮೀಟ್ ಮಾಡ್ಬೋದು. ಒಂಥರ ಪ್ರೆಸ್ಟೀಜಿಯಸ್ ಕೆಲಸ ಅಂತಲೇ ಹೇಳ್ಬೋದು. ನೀವು ನೋಡಿದಿರೋ ಇಲ್ವೋ, ನನ್ನನ್ನು ಪಿಕ್ ಮಾಡೋಕ್ಕೆ ನಮ್ಮ ಮನೆ ಹತ್ರ ಎಂಥ ಪಾಶ್ ಕಾರ್ಗಳೆಲ್ಲ ಬರುತ್ತೆ ಗೊತ್ತಾ? ಸಂತೋಷ ನಂದಿನಿ, ಎಲ್ಲ ಒಳ್ಳೇದಾಗಲಿ. ನಂದಿನಿ ತಪ್ಪು ತಿಳ್ಕೊಬೇಡ, ನನಗೆ ಈಗ ಕೂತ್ಕೊಂಡು ಮಾತಾಡೋಷ್ಟು ಪುರ್ಸತ್ತಿಲ್ಲ. ನಾನು ಕೆಫೆಗೆ ಹೋಗ್ಬೇಕು. ಓಹೋ, ಊರಿಗೊಬ್ಳೇ ವರ್ಕಿಂಗ್ ವುಮೆನ್ ಅನ್ನೋ ಥರ ಆಡ್ತಾಳೆ. ಅಯ್ಯೋ ಪರವಾಗಿಲ್ಲ ತುಳಸಿ ಅವರೇ, ನೀವು ವರ್ಕಿಂಗ್ ವುಮೆನ್ನು. ನೀವಿದ್ರಲ್ಲಿ ಇನ್ವೆಸ್ಟ್ ಬಂಡವಾಳ ಹಾಕಿದರೆ ನಿಮಗೂ ಲಾಭ ಬರುತ್ತೆ, ಈ ಮನೆಗೂ ಯೂಸ್ ಆಗುತ್ತೆ. ನಂದಿನಿ, ನನಗೆ ಅಷ್ಟೆಲ್ಲ ಸಮಯ ಇಲ್ಲ ಈಗ. ಅದು ಅಲ್ಲದೆ ನಂಗೆ ಅದೆಲ್ಲ ಗೊತ್ತಾಗಲ್ಲ. ನಾನು ಈ ಕೆಫೆಗೆ ಸರಿ ಅಪ್ಪ, ಎಷ್ಟು ಸ್ಕೋಪ್ ತಗೋತಾಳಪ್ಪ. ಯಾರಿಗೂ ಸಿಗದಿರೋ ಕೆಲಸ ಸಿಗ್ದಂಗೆ ಆಡ್ತಾಳೆ. ಅಲ್ಲ ತುಳಸಿ ಅವರೇ, ಈ ನ್ಯೂಸ್ ಪೇಪರ್ ವಿಷಯ ಎಲ್ಲ ಆದಮೇಲೆ ನೀವು ಮಾಧವ್ ಸರ್ ಜೊತೆ ಸುತ್ತಾಡಲ್ಲ ಅಂತ ಅಂದ್ಕೊಂಡಿದ್ದೆ. ಕೆಫೆ ಕೆಲಸ ಬಿಟ್ಟಿರ್ತೀರಾ ಅಂತ ಅಂದ್ಕೊಂಡು ಈ ಕೆಲಸದ ಬಗ್ಗೆ ಮಾತಾಡೋಕ್ಕೆ ಬಂದೆ ಅಷ್ಟೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.